ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂನಿವರ್ಸಲ್ ಡಿಜಿಟಲ್ ಆಡಿಯೋಸ್. ಸುಮಾರು ಜನ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ನ ಕೊನೆಯ ತನಕ ನೋಡಿ. ಸೊ ಇದು ನಿಮ್ಮದೇ ಚಾನಲ್ಲು, ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಇನ್ಮೇಲೆ ಮಾಡ್ತಿರ್ತೀನಿ. ಸೊ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಫ್ಯೂಟೆಕ್ಕಲ್ಲಿ ತುಂಬ ಡಿಮ್ಯಾಂಡಿಂಗ್ ಪ್ರಾಡಕ್ಟ್ ಇತ್ತು, FT006. ಸೊ ಇದೀಗ ಸ್ಟಾಕ್ ಬಂದಿದೆ ನಮ್ಮಲ್ಲಿ, ವರ್ಷನ್ 2.0. ಸೊ ಈ ಬೋರ್ಡು ಈಗ ಸ್ಟಾಕ್ ಬಂದಿದೆ, ರಿಮೋಟ್ ಕಿಟ್ ನಮ್ಮಲ್ಲಿ. ಸೊ ಇದು ಬಂದು ವಿತ್ ಯು ಎಸ್ ಬಿ ಪ್ಲಸ್ ಬ್ಲೂಟೂತ್ ಇಲ್ಲೇ ಇದೆ ನೋಡಿ, ಸಿಂಬಲ್ ನೋಡ್ಬೋದು. ಇದು ಬ್ಲೂಟೂತ್ ಪ್ಲಸ್ USB ಇದ್ರ ಜೊತೆಲೇ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ, ಇದು ರಿಮೋಟ್ FT006 ವರ್ಷನ್ 2.0 ಇಂದ ಇದಕ್ಕೆ FT003 ಡಿಕೋಡರ್ ಬೋರ್ಡ್ಗೆ ಮರ್ಜಿಂಗ್ ಆಪ್ಷನ್ಸ್ ಸಿಂಪಲ್ ಇದೆ. ಜಸ್ಟ್ ಈ ಕನೆಕ್ಟರ್ ನೀವು ಕನೆಕ್ಟ್ ಮಾಡಬೇಕಷ್ಟೆ. ಸೊ ಇದ್ರ ಜೊತೆಲೇ ವಯರ್ ಕನೆಕ್ಟರ್ ಬಂದುಬಿಡುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಇದು ಕನೆಕ್ಟ್ ಮಾಡಬೇಕು ಇದಕ್ಕೆ. ಸೊ ಬೇರೆ ಬೇರೆ ರಿಮೋಟ್ ಕಿಟ್ಟಿಂದ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಅದು ಇವ್ರದ್ದೇ ಪ್ರಾಡಕ್ಟು, ಸೊ ಅದಕ್ಕೆ ಅವ್ರು ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ಬೇರೆ ರಿಮೋಟ್ ಕಿಟ್ ಜೆಮ್ಟೆಕ್ಕು ಅಥವಾ ಅಲ್ಟ್ರಾ ಡಿಜಿಟಲ್ಲು, ಸೊ ಇದರಿಂದನೂ ಹೇಗೆ ಕನೆಕ್ಟ್ ಮಾಡಬೇಕಂತ ಇನ್ನೊಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಪ್ಲಸ್ ಇದನ್ನು ನೋಡ್ಬೋದು, ಇಲ್ಲಿ ರೋಟ್ರಿ ಎನ್ಕೋಡರ್ ನೋಡಿ, ಹಿಂಗೆ ಕನೆಕ್ಟ್ ಮಾಡಿದ್ದೀನಿ. 4 ಪಿನ್ ವಯರು, ರೋಟ್ರಿ ಎನ್ಕೋಡರ್. ಸೊ ಇದು ಬಂದು FT003 ಕಿಟ್ ಅಂತ ಹೇಳ್ಬಿಟ್ಟು ಇದು ಹಾಕಿದ್ದಾರಲ್ಲ. ಸೊ ಇದು ಬಂದು ಡೈರೆಕ್ಟಾಗಿ FT003 4 ಪಿನ್ ಕನೆಕ್ಟ್ರು. ಸೊ ಇಲ್ಲಿ ಇದು ಕನೆಕ್ಟ್ ಮಾಡಬೇಕು. ಪ್ಲಸ್ ಇಲ್ಲಿ 8 ಪಿನ್ ಕನೆಕ್ಟ್ರ್ ಇದೆ. ಸೊ ಈ 8 ಪಿನ್ ಕನೆಕ್ಟ್ರು ನೋಡಿ, ಇನ್ನೊಂದು ಎಂಡಲ್ಲಿ ಬಂದು 4 ಪಿನ್ ಒಂದು, 3 ಪಿನ್ ಒಂದು ಮಾಡಿದ್ದಾರೆ. ಸೊ 3 ಪಿನ್ ಬಂದು USB ಅಂತಿದೆ, USB ಕನೆಕ್ಟ್ ಮಾಡಿ. ಪ್ಲಸ್ಸು ಇಲ್ಲಿ ಡಿಸ್ಪ್ಲೇಗೆ 4 ವಯರ್ ಬಂದು ಡಿಸ್ಪ್ಲೇಗೆ. ಸೊ ಇದನ್ನು ಡಿಸ್ಪ್ಲೇ ಕನೆಕ್ಟ್ ಮಾಡಬೇಕು. ಸೊ ಸಿಂಪಲ್ ಇದೆ ಕನೆಕ್ಷನ್ನು. ಸೊ ಇದ್ರ ಜೊತೇಲಿ FT006 ವರ್ಷನ್ 2 ಜೊತೇಲಿ ರಿಮೋಟ್ ಕೊಟ್ಟಿದ್ದಾರೆ. ಈ ರಿಮೋಟ್ ಬರುತ್ತೆ. ಸೊ ಇದನ್ನು ಆನ್ ಮಾಡಿ ತೋರಿಸ್ತೀನಿ. ಇದಕ್ಕೆ 12 ವೋಲ್ಟ್ ಸಪ್ಲೈ ಕೊಡಬೇಕು ನೋಡಿ. ಇದು ಬಂದು ರಿಮೋಟ್ ಕಿಟ್ಟಿಂದ ಬರುತ್ತೆ. ಪ್ಲಸ್ ಇದು 8 ವೋಲ್ಟ್ಸಿಂದ 24 ವೋಲ್ಟ್ಸು. ಸೊ ನಾನು 12 ವೋಲ್ಟ್ಸ್ ಕೊಡ್ತಿದ್ದೀನಿ ಎರಡೂ ಬೋರ್ಡ್ಗೆ. ಸೊ ಇದು ಆನ್ ಆಯ್ತು ಈಗ. ಸೊ ಸಪ್ಲೈ ಕೊಟ್ಟಿದ್ದೀನಿ ಈಗ. ಓಕೆ, ಈಗ ಇನ್ಪುಟ್ ಸೆಲೆಕ್ಟ್ ಮಾಡೋದು ನೋಡೋಣ. ಕೊಯಾಕ್ಸಲ್ಲು ನೋಡಿ, ಇಲ್ಲಿ ಕೊಯಾಕ್ಸಲ್ ಚೇಂಜ್ ಆಯಿತು. ಪ್ಲಸ್ ಮತ್ತೆ ಪ್ರೆಸ್ ಮಾಡ್ತೀನಿ ಆಪ್ಟಿಕಲ್ಲು. ಈಗ ನೋಡಿ ಆಪ್ಟಿಕಲ್ ಬಂತು. ಪ್ಲಸ್ ARC ಪ್ರೆಸ್ ಮಾಡಿದಾಗ ನೋಡಿ ARC HDMI ARC ಆನ್ ಆಯಿತು. ಸೊ ಇದೆಲ್ಲ ಇನ್ಪುಟ್ ಸೆಲೆಕ್ಟ್ ಆಗುತ್ತೆ ಡೈರೆಕ್ಟಾಗಿ ರಿಮೋಟಿಂದ. ಪ್ಲಸ್ ಬ್ಲೂಟೂತ್ ಆನ್ ಮಾಡ್ತೀನಿ ನೋಡಿ. ಬ್ಲೂಟೂತ್ ಆನ್ ಮಾಡಿದ ತಕ್ಷಣ ಇದಕ್ಕೆ ಸಪ್ಲೈ ಡಿಸ್ಕನೆಕ್ಟ್ ಆಗಿಬಿಡುತ್ತೆ FT003ಗೆ. ಪ್ಲಸ್ ಬ್ಲೂಟೂತ್ ಮೋಡಲ್ಲಿದೆ. ಸೊ ಬ್ಲೂಟೂತ್ ಈಗ ಪೇರ್ ಮಾಡಬೇಕು. ಸೊ ಅದು ಪೇರ್ ಮಾಡಿದ್ರೆ ಅದು ಬ್ಲೂಟೂತ್ ಆನ್ ಆಗುತ್ತೆ. ಪ್ಲಸ್ ಇದರಲ್ಲಿ USB ಆನ್ ಮಾಡ್ತೀನಿ ನೋಡಿ. ಇಲ್ಲಿ ಸಪ್ರೇಟ್ ಡೆಡಿಕೇಟೆಡ್ ಕೀ ಇದೆ USBಗೆ ನೋಡಿ. USB ಆನ್ ಮಾಡಿದ್ದೀನಿ. ಸೊ USB ಹಾಕಿದ್ದೀನಿ. ಈಗ USBಯಿಂದ ಹಾಡುಗಳು ಬರುತ್ತೆ. ಸೊ USB ನೋಡಿ ಎಷ್ಟು ಜಲ್ದಿ ಕನೆಕ್ಟ್ ಆಯಿತು. ಸೊ ನೀವು ಅಪ್ ಆ್ಯಂಡ್ ಡೌನ್ ಕೀ ಇದೆ. ಸೊ ಯಾವ ಸಾಂಗ್ಸ್ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಇಂಡಿವಿಜುವಲ್ ಕಂಟ್ರೋಲ್ಸ್ ಇದೆ ನೋಡಿ. ಇದು ಮಾಸ್ಟರ್ ವಾಲ್ಯೂಮ್ ಕಂಟ್ರೋಲು. ಪ್ಲಸ್ ಇದು ಸೆಂಟರು, ಇದು ಫ್ರಂಟು, ಇದು ರೇರು, ಇದು ವೂಫರ್. ಸೊ ಇಷ್ಟು ಕಂಟ್ರೋಲ್ ಇದೆ. ಸೊ 7.1ಗೂ ಸೇಮ್ ರಿಮೋಟ್ ಕೊಟ್ಟಿದ್ದಾರೆ. ಅದು ಇನ್ನೊಂದು 7.1 ಬರುವಾಗ ಇದೇ ಬಟನ್ ಕೆಲಸ ಮಾಡುತ್ತೆ. ಅದರ ಜೊತೆಲಿ ಇನ್ಫೋ, ಮೋಡು, ರೀಸೆಟ್ಟು. ಸೊ ಈ 3 ಬಾಟಮಲ್ಲಿ ಕೆಳಗಡೆ ಬಟನ್ಸ್ ಇದೆ ಇದಕ್ಕೆ. ಪ್ಲಸ್ ಮ್ಯೂಟ್ ಫಂಕ್ಷನ್ ಇದೆ ನೋಡಿ. ಮ್ಯೂಟ್ ಆದರೆ ಅಲ್ಲಿ ಮ್ಯೂಟ್ ಅಂತ ತೋರಿಸುತ್ತೆ. ಈಗ ಅನ್ಮ್ಯೂಟ್. ಸೊ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಪ್ಲಸ್ ಅಲ್ಟ್ರಾ ಡಿಜಿಟಲ್ಲು ಪ್ಲಸ್ ಜೆಮ್ಟೆಕ್ ರಿಮೋಟು ಹೇಗೆ ಮರ್ಜ್ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋನಲ್ಲಿ ಮಾಡಿ ಹೇಳ್ತೀನಿ.
ಸೊ ಇದು ಈಗ ಇಷ್ಟಕ್ಕಿಷ್ಟು ಇದು ಆರ್ಡ್ರ್ ಮಾಡಬೇಕನ್ನೋರು ನಮ್ಮ ವೆಬ್ಸೈಟಿಂದ ಆರ್ಡ್ರ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ಸೊ ಆರ್ಡ್ರ್ ಮಾಡ್ಬೋದು. ಕೆಲವೊಬ್ರು ತೊಗೊಂಡೋಗ್ತೀರಾ ಬೋರ್ಡ್ಗಳನ್ನ, ಅವರು ತೊಗೊಂಡೋಗಿ ಕೆಲಸ ಗೊತ್ತಿಲ್ಲ ಅಂದರೆ ಅದನ್ನ ಸುಟ್ಟಾಕ್ತಾರೆ. ಸೊ ಅದು ವರ್ಕ್ ಆಗಲ್ಲ ಅಂತಾರೆ. ಸೊ ಅಂಥದಕ್ಕೆಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಯಾವುದೇ ವ್ಯಾರಂಟಿ ಏನೂ ಇಲ್ಲ. ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂದ ನಮಗೆ ಬರೋ ಪ್ರಾಡಕ್ಟ್ನ ನಾವು ಸೇಲ್ ಮಾಡಿರ್ತೀವಿ. ಸೊ ನಾವು ಯಾವುದು ಪ್ರತಿಯೊಂದು ಟೆಸ್ಟ್ ಮಾಡಿ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಅದು ಬಂದು ಯಾವುದಕ್ಕೆ ನೀವು ತೊಗೊಳೋದಕ್ಕೆ ಮುಂಚೆ ನೀವು ಯೋಚನೆ ಮಾಡಿ ತೊಗೊಳ್ಳಿ. ವ್ಯಾರಂಟಿ ಯಾವುದಕ್ಕೂ ಬರಲ್ಲ, ಮತ್ತು ರೀಫಂಡು ಮಾಡಲಿಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.